ನಾವು ನಿಮ್ಮನ್ನು ಒಮ್ಮೆ ಬಹಳ ಪವಿತ್ರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಅದು ನಮ್ಮ ಬೆಂಗಳೂರು ಹತ್ತಿರದ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇದು ಬನ್ನೇರುಘಟ್ಟ ಹತ್ತಿರ ನಾರಾಯಣಘಟ್ಟ ಎಂಬ ಬೆಟ್ಟದ ಮೇಲೆ ಇದೆ. ಇದರ ಇತಿಹಾಸ ಮತ್ತು ದೇವರ ಬಗ್ಗೆ ತಿಳಿಯೋಣ ಬನ್ನಿ. ಈ ದೇವಸ್ಥಾನ ಬಹಳ ಪ್ರಾಚೀನದಂತೆ. ಈಗಿನಿಂದ ಬರೋಬ್ಬರಿ 800 ವರ್ಷದ ಹಿಂದೆ ಚೋಳ ರಾಜವಂಶದವರು ಕಟ್ಟಿಸಿದಿರಂತ ಪ್ರತೀತಿ ಇದೆ. ಇಲ್ಲಿ ಇರುವ ದೇವರು ವಿಷ್ಣುವಿನ ರೂಪ. ಭಕ್ತರ ಪ್ರೀತಿಗೆ ಈ ದೇವರನ್ನು ಚಂಪಕಧಾಮ ಅಂತಲೇ ಕರೀತಾರಂತೆ. ಈ ಹೆಸರು ಯಾಕೆ ಚಂಪಕಧಾಮ ಅಂತಲೇ ಅಂತಾರೆ ಅಂದರೆ, ಈ ಪ್ರದೇಶದ ಸುತ್ತಲೂ ಚಂಪಕ ಹೂವಿನ ಮರಗಳು ತುಂಬ ಇರ್ತವಂತೆ. ಆ ಹೂವಿನಿಂದ ದೇವರಿಗೆ ಪೂಜೆ ಮಾಡ್ತಾ ಇದ್ರಿಂದ ಚಂಪಕಧಾಮ ಅಂತ ಹೆಸರೇ ಬಂತಂತೆ. ಇದರ ಪವಾಡಕತೆ ಕೂಡ ಇದೆ. ತಂದೆಯ ಸಾವು ಕಂಡು ಜನಮೇಜಯನಿಗೆ ಬೇಸರವಾಯ್ತಂತೆ. ಆತನೊಳಗೆ ಆಕ್ರೋಶ ತುಂಬುತ್ತಂತೆ. ಆತನು ತಾನೇ ಒಂದು ವಿಶಾಲ ಸರ್ಪಯಾಗ ಮಾಡುವ ನಿರ್ಧಾರ ಮಾಡ್ತಾನಂತೆ. ಈ ಯಾಗದಲ್ಲಿ ಯಾವುದೇ ನಾಗ ಅಥವಾ ಹಾವಿದ್ದರೂ ಕೂಡ ಅದು ಹೋಮದಲ್ಲಿ ಬಿದ್ದು ಸುಟ್ಟು ಹೋಗಬೇಕು ಅಂತ ಶಪಥ ಮಾಡ್ತಾನಂತೆ. ಸಹಸ್ರಾರು ನಾಗಗಳು ಆ ಅವನದ ಬೆಂಕಿಯಲ್ಲಿ ಬೀಳ್ತವಂತೆ. ಮಾಡಿದ ತಪ್ಪಿಗೆ ಜನಮೇಜಯ ರಾಜ ಕುಷ್ಠರೋಗದಿಂದ ಬಳಲ್ತಾ ಇರ್ತಾನಂತೆ. ಹಲವಾರು ಆಯುರ್ವೇದ ತಂತ್ರ ಮಂತ್ರ ಪ್ರಯೋಗಗಳು ವಿಫಲವಾಗ್ತವಂತೆ. ಒಂದಿನ ರಾಜನಿಗೆ ಸ್ವಪ್ನದಲ್ಲಿ ಶ್ರೀ ವಿಷ್ಣು ದರ್ಶನ ನೀಡಿ ಈ ರೀತಿ ಹೇಳ್ತಾರಂತೆ: ಚಂಪಕ ವೃಕ್ಷಗಳ ನಡುವೆ ಇರುವ ಬೆಟ್ಟದ ಮೇಲಿರುವ ಸ್ಥಳದಲ್ಲಿ ನಾನು ಶ್ರೀನಿವಾಸನ ರೂಪದಲ್ಲಿ ನೆಲೆಸಿದ್ದೇನೆ. ಅಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದರೆ ನನಗೆ ಗುಣಮುಖವಾಗುತ್ತದೆ ಅಂತ ಹೇಳ್ತಾರಂತೆ. ರಾಜನು ಸೈನಿಕರೊಂದಿಗೆ ಆ ಪ್ರದೇಶಕ್ಕೆ ಬಂದು ಕಲ್ಯಾಣ ತೀರ್ಥದಲ್ಲಿ ಸ್ನಾನ ಮಾಡ್ತಾನಂತೆ. ನಂತರ ಆ ತಿರುವಿನಲ್ಲಿ ಚಂಪಕಧಾಮನಿಗೆ ಪತ್ನಿಯೊಂದಿಗೆ ಪೂಜೆ ಸಲ್ಲಿಸ್ತಾನಂತೆ. ಈ ಪವಾಡದ ಕಥೆಯಿಂದ ಜನ ಈ ಸ್ಥಳವನ್ನು ಪುನೀತ ಕ್ಷೇತ್ರ ಎಂದನೇ ಕರೆಯಲು ಪ್ರಾರಂಭಿಸಿದರಂತೆ.